ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಅನ್ನುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲೇ ತುಂಬ ಮುಖ್ಯವಾಗಿ ಪರಿಗಣನೆಗೆ ತಗೊಳ್ತೀವಿ. ಏಕೆಂದರೆ ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಕಷ್ಟ, ಸಮಸ್ಯೆ, ಕಾರ್ಪಣ್ಯಗಳಿದ್ದರೂ, ಕಣ್ಣೀರು, ದರಿದ್ರ, ಬಡತನ ಇದ್ದರೂ ಅದನ್ನು ಸುಲಭ ವಿಧಾನದಲ್ಲೇ ನಾವು ಹೋಗಲಾಡಿಸಿಕೊಳ್ಳುವಂಥ ವಿಧಾನಗಳು ಸಾಕಷ್ಟು ಇದೆ. ಪರಿಹಾರ ಶಾಸ್ತ್ರಗಳಲ್ಲಿ ರಹಸ್ಯವಾಗಿ ತಿಳಿಸಿರುವಂಥದ್ದು. ಹಾಗೆ ಮುಖ್ಯವಾಗಿ ಭಾನುವಾರ ಯಾರು ಬೇಕಾದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮತ್ತೆ ಮತ್ತೆ ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ. ಸಮಸ್ಯೆಗಳೇನೋ ಬರ್ತಾ ಇರುತ್ತೆ, ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ, ಅದರ ತೀವ್ರತೆಯನ್ನು ಕಡಿಮೆ ಮಾಡುವಂಥ, ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ ಎಲ್ಲ ರೀತಿಯ ಸಕಾರಾತ್ಮಕವಾದ ವಾತಾವರಣವನ್ನು ಆ ತಾಯಿ ಸೃಷ್ಟಿ ಮಾಡ್ತಾಳೆ. ಅದಕ್ಕೋಸ್ಕರನೇ ಭಾನುವಾರ ನೀವು ಈ ದಿನದ ಒಂದು ಸಮಸ್ಯೆಗಳು ಯಾವುದೇ ಇದ್ದರೂ ಅದನ್ನು ಹೇಳ್ಕೊಳ್ಬಹುದು. ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಮನೆಯಲ್ಲಿ ನಾನಾ ಥರದ ಗೊಂದಲ ಏನಾದರೂ ಸೃಷ್ಟಿಯಾಗಿದ್ದರೆ, ದಾರಿ ಮುಚ್ಚೋಗಿದೆ, ನಮಗೆ ಎಲ್ಲ ರೀತಿಯ ಕಷ್ಟಗಳು ಒಂದೇ ಸಾರಿ ಬಂದಿದೆ, ಯಾವುದನ್ನು ಕೂಡ ನಾವು ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಮಸ್ಯೆ ಬರ್ತಾ ಇದೆ ಅನ್ನುವಂಥವರು, ಏಕೆಂದರೆ ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಹತ್ತಿರದ ಜನರೇ ನಮಗೆ ನಾನಾ ಥರದ ಸಮಸ್ಯೆಗಳನ್ನು ತಂದಾಕ್ತಾರೆ. ದೃಷ್ಟಿದೋಷಗಳು, ನರದೃಷ್ಟಿ, ಇದರಿಂದ ಆಗುವಂಥ ಆ ಪ್ರಭಾವ ತುಂಬ ನಮ್ಮ ಒಂದು ಹಣಕಾಸಿನ ಮೇಲೇ ಡೈರೆಕ್ಟಾಗಿ ಪೆಟ್ಟು ಬೀಳುತ್ತೆ, ಹಾಗೂ ಆರೋಗ್ಯದ ಮೇಲೆ ಪೆಟ್ಟು ಬೀಳುತ್ತೆ. ತುಂಬ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಆರೋಗ್ಯ ಕೆಟ್ಟೋಗುತ್ತೆ ಸ್ನೇಹಿತರೆ. ಹಾಸ್ಪಿಟ್ಲಿಗೆ ಬೇಕಾದಷ್ಟು ಖರ್ಚು ಮಾಡಿ ಸಾಲವನ್ನು ಮಾಡಿಕೊಂಡು ಈ ಥರ ಏನಕ್ಕಪ್ಪ ನಮ್ಮ ಜೀವನ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ನೀವು ಮುಖ್ಯವಾಗಿ ಇದನ್ನು ಮಾಡ್ಕೊಂಡು ನೋಡಿ. ಯಾರಿಗೂ ಅಷ್ಟೇ ನಾವು ರಹಸ್ಯವಾಗಿ ಮಾಡುವಂಥ ಪರಿಹಾರಗಳನ್ನು ತಿಳಿಸಬಾರ್ದು. ಸುತ್ತಮುತ್ತ ನಮ್ಮ ಮನೆಗಳ ಹತ್ತಿರ ಎಷ್ಟೋ ಜನಕ್ಕೆ ಬೇವಿನ ಮರ ಇರುತ್ತೆ, ಆದರೆ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸೋದಿಲ್ಲ. ನೀವು ಬೇವಿನ ಮರ ಏನಾದರೂ ಹತ್ತಿರದಲ್ಲಿ ನಿಮಗೆ ಎಲ್ಲಾದರೂ ಕಾಣಿಸಿದ್ರೂ ಕೂಡ ಸ್ವಲ್ಪ ಒಂದು ಕಾಗದದಲ್ಲಿ ಸಾಸುವೆಯನ್ನು ತಗೊಳ್ಳಿ, ಅರಿಶಿಣ ಕುಂಕುಮವನ್ನು ಚಿಕ್ಕ ಚಿಕ್ಕ ಸ್ಪೂನ್ ಹಾಕಿ ಇದನ್ನು ಪೊಟ್ನ ಕಟ್ಕೊಂಡಿದ್ದೆ ಸೀದಾ ತಗೊಂಡೋಗಿ ಯಾರಿಗೂ ಅಷ್ಟೇ ತಿಳಿಸೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳೇ ನಿಮಗೆ ದುಶ್ಮನ್ನಾಗಿದ್ದರೆ, ದೂರ ಆಗಿದ್ದರೆ, ಅವ್ರು ಮತ್ತೆ ನಿಮ್ಮ ಜೊತೆ ಬರಬೇಕು, ನಿಮ್ಮ ಕುಟುಂಬದಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದರೆ, ಹಣಕಾಸಿನ ಸಮಸ್ಯೆಗಳು ಒಂದೊಂದೇ ಹೋಗ್ತಾ ಇರುತ್ತೆ, ಆ ಸಮಸ್ಯೆಗಳು ಮತ್ತೆ ರಿಪೀಟ್ ಬರೋದಿಲ್ಲ, ಸಾಲ ಈ ರೀತಿ ಆಗಿದೆ, ತಾಯಿ ದಾರಿ ತೋರಿಸು ಅಂತ ಕೇಳ್ಕೊಳ್ಬೇಕು. ಬೇವಿನ ಮರ ಬಂದು ದುರ್ಗಾ ಶಕ್ತಿ, ಯಾಕಂದರೆ ದುರ್ಗಾದೇವಿಯ ಒಂದು ಪ್ರತಿರೂಪ ಬೇವಿನ ಮರ. ಬೇವಿನ ಮರದ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಆ ತಾಯಿ ತಪ್ಪದೆ ಕಾಪಾಡ್ತಾಳೆ. ಅದಕ್ಕೆ ನಮಗೆ ಆರೋಗ್ಯದಿಂದ ಹಿಡಿದು ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳಿದೆ, ಅದನ್ನು ಹೇಳ್ಕೊಂಡಿದ್ದೆ ಯಾವುದೇ ಕಷ್ಟ ಆಗಿರಬಹುದು ಅಥವಾ ಯಾವುದೇ ಕೋರಿಕೆ ಆಗಿರಬಹುದು ನಮಗೆ ತೀರಿಸಿಬಿಡುತ್ತೆ. ಈ ಪೊಟ್ಣವನ್ನು ನೀವು ಅಲ್ಲಿ ಕೇಳಿಕೊಂಡು ಹಾಕ್ಬಿಟ್ಟು ತಿರುಗಿ ನೋಡದೆ ವಾಪಸ್ ಬರಬೇಕು ಸ್ನೇಹಿತರೆ. ಕೆಲವೊಬ್ಬರು ತಪ್ಪು ಮಾಡಿಬಿಡ್ತಾರೆ, ಅಲ್ಲಿ ಹಾಕಿರ್ತೀವಿ ಮತ್ತೆ ಏನೋ ಹಿಂತಿರುಗಿ ನೋಡಿಬಿಡ್ತಾರೆ. ಮತ್ತೆ ಆ ಥರ ನಾವು ಮಾಡಿದಾಗ ನಮ್ಮ ಸಮಸ್ಯೆಗಳು ದುಪ್ಪಟ್ಟಾಗಿ ನಮ್ಮ ಹಿಂದೆನೇ ಬರುತ್ತೆ. ಅದಕ್ಕೆ ನೆನಪಿಟ್ಕೊಂಡಿದ್ದೆ ನೀವು ಅದನ್ನು ಅಲ್ಲಿ ಹಾಕ್ಬಿಟ್ಟು ಸೀದಾ ತಿರುಗಿ ನೋಡದೆ ವಾಪಸ್ ಬಂದು ಮನೆಯ ಹತ್ತಿರ ಕೈ ಕಾಲು ಮುಖ ತೊಳ್ಕೊಂಡು ವಾಪಸ್ ಬನ್ನಿ. ಇನ್ನು ಭಾನುವಾರ ಸಂಜೆ ನೀವು ಸ್ನಾನ ಮಾಡಲಿ ಬಿಡಲಿ, ಇದನ್ನು ಮನೆಯ ಬಾಗಿಲತ್ರ ಹೊಸ್ತಿಲಿನ ಮೇಲೆ ಚೆಲ್ಲಿ ಪ್ರೋಕ್ಷಣೆ ಮಾಡಿದಾಗ ಅತೀಂದ್ರಿಯ ಶಕ್ತಿಗಳು ಇರುತ್ತೆ. ಈ ಭಾನುವಾರ ಸಂಜೆ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ಸ್ವಲ್ಪ ಪರ್ಫ್ಯೂಮ್ ಅಂದರೆ ಲಕ್ಷ್ಮೀ ದೇವಿಗೆ ಬಳಸುವಂಥದ್ದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ಹಾಲನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಗಾಜಿನ ಲೋಟವನ್ನು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಪರ್ಫ್ಯೂಮ್
ಹಾಲು 1 ಸ್ಪೂನಷ್ಟು, ನಿಮಗೇನಾದರೂ ಇದು ಸಿಗಲಿಲ್ಲ ಅಂದರೆ ರೋಸ್ ವಾಟರ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀರಲ್ಲಿ ನಾವು ಗುಲಾಬಿ ರೇಖೆಗಳನ್ನು, ರೋಸ್ ಪೆಟಲ್ಸ್ ಅದನ್ನು ಬಿಡಿಸ್ಬಿಟ್ಟಿದ್ದೆ ಹಾಕಿ ಇಷ್ಟು ವಸ್ತುಗಳನ್ನು ಬೆರೆಸಿಬಿಟ್ಟಿದ್ದೆ ಬಾಗಿಲ ಮೇಲೆ, ಹೊಸ್ತಿಲಿನ ಮೇಲೆ ಈ ಥರ ಚೆಲ್ಲಿದಾಗ, ಪ್ರೋಕ್ಷಣೆ ಮಾಡಿದಾಗ ಲಕ್ಷ್ಮೀದೇವಿ ತಾಂಡವವಾಡ್ತಾಳೆ. ಮನೆ ಒಳಗಡೆ ಗೆಜ್ಜೆನಾದ ಮಾಡ್ಕೊಳ್ತಾ ನಮ್ಮ ಮನೆ ಒಳಗಡೆ ಕಾಲಿಡ್ತಾಳೆ ಸ್ನೇಹಿತರೆ. ಸಿರಿ ಸಂಪತ್ತು, ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು ಬರುತ್ತೆ. ಆ ತಾಯಿ ಅಷ್ಟ ದಿಕ್ಕುಗಳಿಂದ ಅದೃಷ್ಟ ಅನ್ನೋದು ತಂದು ಕೊಡ್ತಾಳೆ. ಅದನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ಒಳಗಡೆ ಹೊರಗಡೆ ಎರಡೂ ಕಡೆ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ತೊಲಗಿಸುತ್ತೆ. ಇನ್ನು ರಾತ್ರಿಗೆ ಒಂದು ಪ್ಲೇಟನ್ನು ತಗೊಳ್ಳಿ, ಅದರಲ್ಲಿ ಸ್ವಲ್ಪನೇ ಸಾಸಿವೆ. ತಂತ್ರ ಪರಿಹಾರಗಳಲ್ಲಿ ಸಾಸುವೆಗೆ ತುಂಬ ಶಕ್ತಿ ಇದೆ. ನಮಗೆ ನರದೃಷ್ಟಿ, ಶತ್ರು ಭಯ ಏನೇ ಇದ್ದರೂ ನಿವಾರಣೆ ಮಾಡುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಒಂದು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿನ ಬಗ್ಗೆ ನಾವು ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ. ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ತುಂಬ ಜನ ನೆಗೆಟಿವ್ ಎನರ್ಜಿ ಅಂದರೆ ಏನು ಬಹಳ ಕಷ್ಟ ಏನು ಇರೋದಿಲ್ಲ ಅನ್ನೋ ಥರ ಅರ್ಥ ಮಾಡ್ಕೊಳ್ತಾರೆ. ಅದರಿಂದ ನಮಗೆ ಎಷ್ಟೋ ಸಮಸ್ಯೆಗಳು ಜಾಸ್ತಿ ಕಾಡುತ್ತೆ ಸ್ನೇಹಿತರೆ. ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದನ್ನು ನೀವು ನೀಟಾಗಿ ಒಂದು ಬೊಟ್ಟಿಡಿ, ಅದ್ರ ಮೇಲೆ ಲೆಮನ್ ತಗೊಂಡಿದ್ದೆ, ಆ ನಿಂಬೆಹಣ್ಣಿನ ಮೇಲೆ ಇದನ್ನು ಇಟ್ಟು ಒಂದು ಪ್ಲೇಟಲ್ಲಿ ಇಷ್ಟನ್ನು ಅರೇಂಜ್ ಮಾಡಿಕೊಂಡು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನೀವು ಇನ್ನೇನು ಮಲಗ್ತೀರ ಅನ್ನುವ ಸಮಯಕ್ಕೆ ನಿಮ್ಮ ಅಡುಗೆ ಮನೆಯಲ್ಲಾಗಿರಬಹುದು ಅಥವಾ ನೀವು ಮಲಗುವಂಥ ಕೋಣೆಯಲ್ಲಾದರೂ ಆಗಿರಬಹುದು, ಎಲ್ಲಿ ಬೇಕಾದರೂ ಇಡಬಹುದು. ಇದನ್ನು ನೀವು ನೆನಪಿಟ್ಕೊಳ್ಳಿ. ಇದೇ ಜಾಗದಲ್ಲಿ ಇಡಬೇಕು ಅಂತಿಲ್ಲ. ಯಾಕೆ ಅಂದರೆ ಭಾನುವಾರ ತುಂಬ ಶಕ್ತಿ ಕೂಡಿರುತ್ತೆ, ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ. ಅದಕ್ಕೆ ಅದನ್ನೆಲ್ಲವೂ ಅಬ್ಸರ್ವ್ ಮಾಡಿಕೊಂಡು ಮನೆಯಲ್ಲಿ ಯಾವಾಗಲೂ ನಗುತ್ತಾ ಸಂತೋಷವಾಗಿ ಇರುವಂತೆ ಇದು ಮಾಡುತ್ತೆ. ಇಷ್ಟನ್ನು ನೀವು ಮಾಡಿಕೊಂಡು ಮಾರನೆಯ ದಿನ ಅದನ್ನು ಎದ್ದ ಕೂಡಲೇ ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ, ಹರಿಯುವ ನೀರಿರುವಂಥ ಜಾಗದಲ್ಲೇ ಇದನ್ನು ಹಾಕಿಬಿಟ್ಟು ಬಂದರೆ ಸಾಕು. ನೀವು ಕೇಳಿಕೊಂಡಿರುವಂಥ ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ತೀರಿಸಿಬಿಡುತ್ತೆ. ಮತ್ತೆ ನಮಗೆ ಹಣಕಾಸು ಅನ್ನುವಂಥದ್ದು ಒದಗಿ ಬರುತ್ತೆ. ಆಕಸ್ಮಿಕ ಧನ ಲಾಭ ಆಗುತ್ತೆ. ಮಾಡ್ಕೊಂಡು ನೋಡಿ.